ನೋಡಿ, ಬುರುಡೆ ಗ್ಯಾಂಗು ಷಡ್ಯಂತ್ರ ಅಂತ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ. ದಾವಣಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾನು ರೈಲ್ವೆ ನಿಲ್ದಾಣದಲ್ಲಿ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ. ಮಹಿಳೆಯರಿಂದ ಪರಕೆ ಸೇವೆ ಮಾಡಿಸ್ತೀವಿ, ಇದು ಷಡ್ಯಂತ್ರ 16 ಬಾರಿ ಹೇಳಿದ್ದೆ. ಅದು ಷಡ್ಯಂತ್ರ. ಅವರು ಎಣೆದ ಬಲೆಗೆ ಅವರೇ ಕೆಡ್ಕೊಂಡು ಬಿದ್ದಿದ್ದಾರೆ. ನೋಡಿ, ಧರ್ಮಸ್ಥಳ ಭಾಳ ಪವಿತ್ರವಾದ ಕ್ಷೇತ್ರ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಸನ್ನಿಧಿಗೆ ಹೋದರೆ ಎಲ್ಲ ಒಂದು ಕಡೆ ನಮ್ಮ ಪಾಪ ಕರ್ಮಗಳು ಬಗೆಹರಿತೀವಿ ಅಂತೇಳಿ ಒಂದು ನಮ್ಮೆಲ್ಲರಿಗೂ ಭಾವನೆ ಇದೆ. ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಎಲ್ಲ ಒಂದು ಕಡೆ ಇಂಥ ಅಯೋಗ್ಯರು ನಿರಂತರವಾಗಿ ಅಪಪ್ರಚಾರ ಮಾಡಿದರೆ ಈಗಾಗಲೇ ಸರ್ಕಾರ ಅವತ್ತು ಯೋಚನೆ ಮಾಡಬೇಕಾಯ್ತು. ಈ ಅಸ್ಥಿಪಂಜರ ಹಿಡ್ಕೊಂಬಂದಾಗ ಅವನಿಗೆ ಯಾರು ಅನುಮತಿ ಕೊಟ್ಟರು ತರಕ್ಕೆ, ಬುಲ್ಡೆ ತರಕ್ಕೆ? ಅವತ್ತೇ ಯೋಚನೆ ಮಾಡಬೇಕು ಸರ್ಕಾರ. ಎಲ್ಲ ಒಂದು ಕಡೆ ಸರ್ಕಾರದ ಹುನ್ನಾರನೂ ಇತ್ತು. ಅದಕ್ಕೆ SIT ತನಿಖೆ ಸತ್ಯಾಂಶ ಗೊತ್ತಾಗಿದೆ. ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಪವಿತ್ರ ಉಳಿದೆ. ಅವರನ್ನ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಮುಲಾಜ್ ತೋರಿಸ್ಬಾರ್ದು. ಎಲ್ಲ ಒಂದು ಕಡೆ ಅವ್ರನ್ನೇ ಕೈ ಹುನ್ನಾರ ಇರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಎಡಪಂಥೀಯರು ಹೇಳಿದ ತಕ್ಷಣ SIT ರಚನೆ ಮಾಡಿದರು. ಯಾಕೆ ದಿನೇಶ್ ಗುಂಡೂರಾವ್ ಹೇಳಿದರು, ನಮಗೆ ಎಡಪಂಥೀಯರು ಭಾಳ ಜನ ಒತ್ತಡ ಆಗ್ತಿದ್ರು. ಅರೆ ಯಾವ ಉದ್ದೇಶಕ್ಕೋಸ್ಕರ? ದಾರಿಲಿ ಬೀದಿಗಿರು ಹೇಳಿದ ತಕ್ಷಣ ತನಿಖೆ ಅಂದ ತಕ್ಷಣ SIT ರಚನೆ ಕೊಟ್ಬಿಡ್ತೀರಾ? ಇದು ಕಾಂಗ್ರೆಸ್ಸಿನ ಒಂದು ಭಾಗ. ಕಪಾಳ ಮೋಕ್ಷ ಆಗಿದೆ. ಅಂಥವ್ರು ಒದ್ದು ಎಡೆಮುರಿ ಕಟ್ಟಬೇಕು. ಇಲ್ಲರೂ ಮುಲಾಜಿಲ್ಲ ಗುಂಡಿಟ್ಟು ಹೊಡಿಬೇಕು. ಇಂಥ ದೇಶದ್ರೋಹಿಗಳು, ಹಿಂದೂ ಧರ್ಮ ವಿರೋಧಿಗಳು ಇದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹಿಂದೂ ಶ್ರದ್ಧಾ ಕೇಂದ್ರಗಳ ದಾಳಿ ಮಾಡ್ತಾ ಇದ್ದಾರೆ. ಇಂಥವ್ರ ಕ್ಷಮಿಸಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಯೂಟ್ಯೂಬರ್ ಸಮೀರ್ ಅನ್ನುವಂಥವ್ರನ್ನ ಮತ್ತೆ ಸ್ಟ್ಯಾನ್ಲಿ ಅನ್ನೋರಂತ ಅವರು ಕೂಡ ಪ್ರಚೋದನೆ ಕೊಟ್ಟವರು ಅನ್ನುವಂಥದ್ದು. ನೋಡಿ, ಇಲ್ಲಿ ಯೂಟ್ಯೂಬರ್ಸ್ ಇರ್ಬೋದು, ಚಿನ್ನಯ್ಯ ಇರ್ಬೋದು, ತಿಮ್ರೋಡಿ ಇರ್ಬೋದು, ಅನೇಕ ಜನರು, ಮತ್ತು ಇವರು ಗಿರೀಶ್ ಮಟ್ಟಣ್ಣ, ಸುಜಾತ ಭಟ್ಟು ಅಲ್ಲಲ್ಲ, ಇವರೆಲ್ಲ ಸೇರಿ. ಆದರೆ ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ. ನಾನು ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಅವರು ಯಾಕೆ ಬಿಟ್ಟರು? ಅವರು ನಿರಂತರವಾಗಿ ಅಪಪ್ರಚಾರ ಮಾಡಿದ್ರು. ಯೂಟ್ಯೂಬ್ ಚಾನಲ್ಸ್ ಅವರು ಪ್ರತಿ ದಿವಸ ಸುದ್ದಿ ಕೊಡ್ತಾ ಇದ್ರು, ಅಪಪ್ರಚಾರ ಮಾಡ್ತಿದ್ರು. ಅವರನ್ನು ಸೇರಿಸ್ಬೇಕಾಯ್ತು. ಇದು ಒಂದು ಮುಂದುವರೆದ ಭಾಗ ಅನ್ಸುತ್ತೆ ಕಾಂಗ್ರೆಸ್. ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಕೂಡ ನೋಡೋಣ. ಈಗ ಅವರೆಲ್ಲ ಕಾಂಗ್ರೆಸ್ಸಿನ ಕೃಪಾ ಕಟಾಕ್ಷದಿಂದ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಇದು ಸರಿಯಲ್ಲ. ಈ ರಾಜ್ಯ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಧನ್ಯವಾದಗಳು. ಲಾಸ್ಟ್ ಕ್ವಶನ್. ಈಗ ಕೇಂದ್ರದಲ್ಲಿ ಒಡಿಸ್ಸಾದ ಕಾಂಗ್ರೆಸ್ ಸೋನಿಯಾ ಖರ್ಗೆ ಅವರನ್ನ ACC ಮಾಡಬೇಕು ಅಥವಾ ಯೂತ್ ತರಬೇಕು ಅಂತ, ಅದರಲ್ಲಿ ಖರ್ಗೆ ಅವರನ್ನ ಇಳಿಸಬೇಕು ಅನ್ನೋ ಲೆಟರ್ ಬರೆದಿದ್ದಾರೆ. ನೋಡೋಣ, ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ನಮ್ಮ ಗುರಿ ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇದ್ದಾರೆ. ವಿಶ್ವಮೆಚ್ಚಿದ ನಾಯಕ, ದೇಶದ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅವರ ಯೋಜನೆಗಳು, ಅವರ ಸಾಧನೆಗಳನ್ನು ಜನರ ಮನೆ ಬಾಗಿಲು ತಲುಪಿಸೋದು ಮೊದಲನೇದು ನಮ್ಮ ಕರ್ತವ್ಯ, ನಮ್ಮ ಗುರಿ. ಇನ್ನು ಎರಡನೇದು, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಹೋರಾಟ, ರೈತರ ಪರವಾಗಿ ಹೋರಾಟ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ. ಮುಂದೆ 2028 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅಂದರೆ ಈ ರಾಮರಾಜ್ಯ ಆಗಬೇಕು. ಅದು ನಮ್ಮ ಕನಸು ನನಸು ಮಾಡೋಕ್ಕೆ ರಾಜ್ಯದ ನಾಡಿ ಮಿಡಿತ. ಈ ರಾಜ್ಯದ 6.5 ಕೋಟಿ ಜನರ ಭಾವನೆಗಳು ನಮಗೆ ಗೊತ್ತಿದೆ. ನಮಗೆ ಆಶೀರ್ವಾದ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತೇಳಿ ನನಗೆ ವಿಶ್ವಾಸ ಇದೆ. ಧನ್ಯವಾದಗಳು.